ಟೈಮ್ ಆಗಿದೆ 11:20. ಇದನ್ನ ನೋಡಕ್ಕೆ ಇಲ್ಲಿಗೆ ಬರ್ಬೇಕಿತ್ತ ನಾವು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತು ಸಂಡೇ, ಸೊ ದಿಸ್ ರೈಡ್ ಈಸ್ ಆಲ್ ಅಬೌಟ್ ಎ ಸಂಡೇ ರೈಡ್ ಇನ್ ಬ್ಯಾಂಗಳೂರು. ಈಗ ಟೈಮ್ ಆಗಿದೆ 6 ಗಂಟೆ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್, ಮುಂಜಾನೆಯ ಶುಭೋದಯಗಳು. ಇವತ್ತು ನೋಡಿ ಸಂಡೇ ಅರ್ಲಿ ಮಾರ್ನಿಂಗ್ ಎಷ್ಟು ಪೀಸ್ಫುಲ್ ಆಗಿದೆ, ಎಲ್ಲ ಖಾಲಿ ಖಾಲಿ. ನಾನು ಆ್ಯಕ್ಚುಲಿ ಸ್ಪಾಟಿಗೆ ಬಂದಿದ್ದು ಇಲ್ಲಿಂದ ಸನ್ರೈಸ್ ಚೆನ್ನಾಗಿ ಕಾಣುತ್ತೆ ಅಂತ. ಆ ಕಡೆ ಸೈಡ್ ಸಿಲ್ಕ್ ಬೋರ್ಡಿಂದ ರಾಗಿಗುಡ್ಡಕ್ಕೆ ಹೋಗ್ಬೇಕಾದ್ರೆ ನ್ಯೂ ಫ್ಲೈಓವರ್ ಓಪನ್ ಆಗಿದೆ. ಆ ಕಡೆ ಸೈಡ್ ತುಂಬ ಹೈಟ್ ಇದೆ ಆ ಫ್ಲೈಓವರ್. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಐ ವಾಂಟೆಡ್ ಟು ಶೋ ದಟ್ ವ್ಯೂ ಟು ಯು ಆಲ್ ಗೈಸ್. ಸೊ ನೋಡಿದರೆ ಇಷ್ಟೊಂದು ಕ್ಲೌಡಿ ಆಗಿದೆ, ಸೂರ್ಯನೇ ಕಾಣಿಸ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸ್. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಇಲ್ಲಿಂದ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಮಗೆ, ಸಿಟಿ ವ್ಯೂ ಅಂತ ಹೇಳ್ಬೋದು. ಸಿಟಿ ವ್ಯೂ ವಿತ್ ದ ಸನ್ರೈಸ್. ಆ್ಯಕ್ಚುಲಿ ಇಲ್ಲಿ ತುಂಬ ಬೈಕರ್ಸ್ ಯಾವಾಗಲೂ ನಿಲ್ಲಿಸ್ತಾನೇ ಇರ್ತಾರೆ. ನೋಡಿ ಇಲ್ಲಿ ಯಾರೋ ಒಂದಿಬ್ಬರು ನಿಲ್ಲಿಸಿದ್ದಾರೆ, ಬಿಕಾಸ್ ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ. ಇಷ್ಟು ದಿನ ಬಿಸಿಲು ಅಂತ ಇದ್ವಿ ಇದೆ ಬೆಂಗಳೂರಲ್ಲಿ. ನಿನ್ನೆಯಿಂದ ಫುಲ್ ಕ್ಲೌಡ್ ಆಗಿ ಒಂದು ಸ್ವಲ್ಪನೂ ಬಿಸಿಲಿಲ್ಲ. ಲೆಟ್ಸ್ ಗೋ. ಇದೇನು ಇಷ್ಟೊಂದು ನೀರು ಬಿದ್ದಿದೆ, ಅದು ಯಾವ ಡ್ರೈನೇಜ್ ನೀರು ಪೋಲಾಗಿದೆನೋ ಏನೋ. ಸೊ ಒಂದು ಸ್ಟಾಪ್ ಫಾರ್ ಬ್ರೇಕ್ಫಾಸ್ಟ್. ಇಲ್ಲಿ ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಚೆನ್ನಾಗಿರುತ್ತೆ, ಉಳ್ಳಾಳ ಹತ್ರ. ನೀವು ಬೇಕಂದರೆ ಲೊಕೇಶನ್ ಹಾಕಿರ್ತೀನಿ, ಒಂದ್ಸರಿ ಬಂದು ಟ್ರೈ ಮಾಡಿ. ಪೇಯ್ಡ್ ಸ್ಪಾನ್ಸರ್ಸ್ ಏನೆಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿದೆ ಅಂತ. ಚಿಯರ್ಸ್. ಸೊ ಫೈನಲಿ ಗೈಸ್, ನಾನಿವತ್ತು Insta360 ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಷ್ಟು ದಿನ ನನ್ನ ವ್ಲಾಗ್ಸ್ ನೋಡಿದರೆ ಅದರಲ್ಲಿ ಬರೀ ಹೆಲ್ಮೆಟಿಗೆ ಮೌಂಟ್ ಮಾಡಿದಂಥ ಕ್ಯಾಮ್ರಾ ಫುಟೇಜ್ ನೋಡ್ತಾ ಇದ್ರಿ. ಅದು GoPro ಆ್ಯಕ್ಷನ್ ಕ್ಯಾಮ್ರಾ, ಅದರಿಂದ ನೀವು ಇಷ್ಟು ದಿನ ವ್ಲಾಗ್ಸ್ ನೋಡಿದ್ದೀರಾ. ಇವತ್ತು ಫಾರ್ ಅ ಚೇಂಜ್ Insta360 ಇದೆ. ಸೊ ಇದರಲ್ಲಿ ಟ್ರಯಲ್ ನೋಡೋಣ ಅಂತ ನನ್ನ ಫ್ರೆಂಡಿಗೆ ಕೇಳಿ ಇಸ್ಕೊಂಡಿದ್ದೀನಿ. ಸೊ ಈಗ ನೀವೇ ನೋಡಿ ಕಮೆಂಟ್ ಮಾಡಿ. ನಾನು ಈ ಥರ ಒಂದು ಕ್ಯಾಮ್ರಾ ತೊಗೊಂಡ್ರೆ ವ್ಲಾಗ್ಸಲ್ಲಿ POV ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಿದೆ. ಬಟ್ ಮುಂದೆ ಒಂದಿನ ಇದನ್ನೆಲ್ಲ ತೊಗೊಂಡು ಒಂದು ಒಳ್ಳೆ ಟ್ರಾವೆಲ್ ಬ್ಲಾಗ್ ಎಕ್ಸ್ಪೀರಿಯನ್ಸ್ನ ನಿಮಗೆ ನೋಡೋಕ್ಕೆ ಕೊಡ್ತೀನಿ. ಬಟ್ ನೀವು ನನಗೆ ಸಪೋರ್ಟ್ ಮಾಡಿ ಜಸ್ಟ್ ಬೈ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಅದೆಲ್ಲ ನನಗೊಂಥರ ಮೋಟಿವೇಶನ್ ಇದ್ದಂಗೆ. ಬರ್ತಾ ಇಲ್ಲ. ಓಕೆ, ಕಮಾನ್ ಗೈಸ್, ಲೆಟ್ಸ್ ಗೋ ಟು ದ ಡಿಫ್ರೆಂಟ್ ಲೊಕೇಶನ್. ಈ ಲೊಕೇಶನ್ನಲ್ಲಿ ನಮಗೆ ಮುಂದೆ ಹೋಗೋಕ್ಕೆ ಸಿಗಲಿಲ್ಲ. ಈಗ ಬಂದಿರೋ ಲೊಕೇಶನ್ನಿಗೆ ಯಾರು ಬರೋಕ್ಕೆ ಹೋಗಬೇಡಿ, ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಐ ಮೀನ್ ಈ ದಾರಿಯಲ್ಲಿ ನಿಮಗೆ ಏನೂ ಇಲ್ಲ, ಅಲ್ಲಿ ಬರೀ ಗಾರ್ಬೇಜ್ ಹಾಕಿದ್ದಾರೆ ಅಷ್ಟೇ. ನಮ್ಮ ಜನ ಗೊತ್ತಲ್ಲ, ಎಲ್ಲೆಲ್ಲಿ ಖಾಲಿ ಇರುತ್ತೆ ಅದೆಲ್ಲ ಕಸ ಹಾಕ್ಬಿಡ್ತಾರೆ. ಸೊ ಅಲ್ಲಿನೂ ತುಂಬಾ ಗಲೀಜು ಮಾಡಿಟ್ಟಿದ್ದಾರೆ ಆಲ್ರೆಡಿ ಜನ. ಶ್ರೀ ಬಂಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ. ಈ ದೇವಸ್ಥಾನದ ಒಳಗಡೆಯಿಂದ ಒಂದು ದಾರಿ ಹೋಗುತ್ತೆ. ಈ ದಾರಿನ ನೀವು ಫಾಲೋ ಮಾಡ್ಕೊಂಡು ನಿಮಗೆ ಮೇಲೆ ಬಂದರೆ ಇಲ್ಲಿಂದ ಒಂದು ವ್ಯೂ ಸಿಗುತ್ತೆ ನಿಮಗೆ ಈ ಕೋಟೆದು. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಗುಡ್ ಗೈಸ್, ಡೋಂಟ್ ಕಮ್ ಟು ದಿಸ್ ಪ್ಲೇಸ್. ಅಲ್ಲಿ ಹೆಂಗೆ ಹೋಗೋದು ಗೊತ್ತಾಗ್ತಿಲ್ವಲ್ಲ. ಒಂದು ಪ್ಯಾರಾಚೂಟ್ ಹಾಕೊಂಡು ಎದುರು ಬರೋಣ. ಗೇಟ್ ಹಾಕಿರೋ ರೋಡ್ ಇಲ್ಲಿ ಬರುತ್ತೆ, ಅಲ್ಲೊಂದು ಗಾಡಿ ನೋಡಿ. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಇಟ್ ಈಸ್. ಸಖತ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಈ ಕೋರೆಯಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ತುಂಬ ಸುಂದರವಾಗಿ ಕಾಣಿಸ್ತಿದೆ. ನೀವು ನೋಡ್ಬೋದು ಅಲ್ಲಿ ಈ ಥರ ಬ್ಲ್ಯಾಕ್ ವಾಟರ್ಸ್ ನಿಮಗೆ ನೋಡ್ಬೇಕಂದ್ರೆ ಕೇರಳಕ್ಕೆ ಹೋಗಬೇಕು. ಆ್ಯಕ್ಚುಲಿ ನೀವು ಕೇರಳಕ್ಕೆ ಹೋಗೋದು ಬೇಕಾಗಿಲ್ಲ, ಕೇರಳನೇ ಇಲ್ಲಿ ಬಂದುಬಿಟ್ಟಿದೆ ನೋಡಿ.
ಸಖತ್ ಕ್ಲೀನ್ ನೀಟಾಗಿದೆ. ನೋಡು ಅದ್ರ ಹಿಂದೆಗಡೆ ಒಂದು ರೋಡ್ ಐತೆ ಅಲ್ಲಿ. ಎಕ್ಸ್ಪ್ಲೋರರ್ಸ್ ಜಿಗಿದ್ ಬಿಡೋಣ ಕೆಳಗಡೆ ಡೈರೆಕ್ಟ್ ವಾಟರ್ಗೆ. ಮಚ್ಚ ಬೇಡ ಮಚ್ಚ. 2000 years later. ಆ ದೇವರು ಮನ್ಸಲ್ಲಿ ಅನ್ಕೊಂತಿರ್ತಾನೆ, ಈ ನನ್ನ ಮಕ್ಕಳ್ರಿಗೆ ಬಾಯ್ ಕೊಟ್ಟು ತಪ್ಪು ಮಾಡ್ಬಿಟ್ನಲ್ಲಪ್ಪ. ಸೊ ಇದೇ ಕೋರೆಗೆ ನಾವು ಆ ಕಡೆಯಿಂದ ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ರೋಡ್ ಗೊತ್ತಾಗಿಲ್ಲ. ಫೈನಲಿ ಆಫ್ಟರ್ ಟ್ರೈಯಿಂಗ್ ಫಾರ್ 3 ಸೈಡಿಂದ ಟ್ರೈ ಮಾಡಿದ್ವಿ, ಒಂದು ರೋಡ್ ಸಿಕ್ತು ನಮಗೆ. ಸೊ ಅದನ್ನು ನೀವು ವ್ಲಾಗಲ್ಲಿ ನೋಡ್ಕೊಂಡು ಬನ್ನಿ ಬರೋರಾದರೆ. ವಿ ಆರ್ ಬ್ಯಾಕ್ ಟು ಮೇನ್ ಕ್ಯಾಮರಾ. ಈಗ ಇನ್ನೊಂದು ಪಾರ್ಟ್ ಆಫ್ ಕೋರೆ ಹತ್ರ ಹೋಗ್ತಾ ಇದ್ದೀವಿ. ನೋಡ್ರಿ ಈ ಥರ ಇದೆ ಈ ಪ್ಲೇಸು. ಫುಲ್ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಬಿಸಿಲಿದ್ದಾಗ ಬಂದರೆ ಏನು ಚೆನ್ನಾಗಿರಲ್ಲ. ಅಲ್ಲೊಂದು ಶಿವಲಿಂಗ ಇಟ್ಟಿದ್ದಾರೆ ನೋಡಿ. ಸೊ ಈ ಕೋರೆ ಬಗ್ಗೆ ಇಷ್ಟೇ ಗೈಸ್. ಈ ಪ್ಲೇಸಿಗೆ ಬಂದರೆ ನೀವು ಈ ಥರ ಇರುತ್ತೆ. ಬೈಕ್ ಫೋಟೋಶೂಟ್ ಅಥವಾ ಅರ್ಲಿ ಮಾರ್ನಿಂಗ್ ಬಂದರೆ ಇಲ್ಲೊಂದು ಒಳ್ಳೆ ಪೀಸ್ಫುಲ್ ನೇಚರ್ ಥರ ಅನಿಸುತ್ತೆ. ಸುತ್ತಮುತ್ತ ಎಲ್ಲ ಗಿಡ ಮರ ತುಂಬ ಇದ್ದಾವೆ. ಒಂದೊಳ್ಳೆ ಕ್ಲೈಮೇಟಲ್ಲಿ ಬಂದರೆ ಒಂದೊಳ್ಳೆ ಸ್ಪಾಟ್ ಇದು ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡೋದಕ್ಕೆ. ಬಟ್ ಹುಷಾರಾಗಿರಿ, ಇಂಥ ಪ್ಲೇಸಸ್ಸಲ್ಲೆಲ್ಲ ಯಾರೂ ಬರೋಲ್ಲ ಜಾಸ್ತಿ. ಸೊ ಐ ಪ್ರಿಫರ್ ನಾಟ್ ಟು ಕಮ್. ಬಂದರೆ ಫ್ರೆಂಡ್ಸ್ಗಳ ಜೊತೆ ಬನ್ನಿ, ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ. ಸೊ ಈಗ ಟೈಮ್ ಆಗಿದೆ 11:20. ವಿ ಆರ್ ಹೆಡ್ಡಿಂಗ್ ಬ್ಯಾಕ್. ಹೆವಿ ಬಿಸಿಲಾಗ್ಬಿಟ್ಟಿದೆ. ಸೊ ಈಗ ನಾವು ಬಂದ್ವಿ ದೊಡ್ಡ ಆಲದ ಮರದ ಹತ್ತಿರ. ಇಲ್ಲೇ ಕಾಣಿಸ್ತಿದೆ ನೋಡಿ, ಇದೇ ದೊಡ್ಡ ಆಲದ ಮರ ಅಂತ. ಇದು ಎಷ್ಟು ದೊಡ್ಡದಿದೆ ಅಂತ ಈಗ ನಿಮಗೆ ತೋರಿಸ್ತೀನಿ ಬನ್ನಿ. ಬೆಂಗಳೂರಲ್ಲೇ ಇದ್ದರೂ ಅದೆಷ್ಟೋ ಜನಕ್ಕೆ ಈ ಥರ ಪ್ಲೇಸ್ ಇರೋದೇ ಗೊತ್ತಿರಲ್ಲ. ವೀಕೆಂಡ್ಸಲ್ಲಿ ಸಿಟಿಯಿಂದ ಆಚೆ ಎಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ಇದು ಒಳ್ಳೆ ಸ್ಪಾಟ್ ಆಗಿರುತ್ತೆ. ಯಾಕಂದರೆ ಹತ್ರದಲ್ಲೇ ಮಂಚನಬೆಲೆ ಡ್ಯಾಮ್ ಅಂತ ಇದೆ. ಅದನ್ನು ನಾನು ಆಲ್ರೆಡಿ ವ್ಲಾಗ್ ಮಾಡಿ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ಇದೆ, ಒಂದ್ಸರಿ ಚೆಕ್ ಮಾಡಿ. ಈ ಜಾಗದ ಬಗ್ಗೆ ಹೇಳ್ಬೇಕಂತಂದರೆ ಈ ಆಲದ ಮರ ಬಂದು 400 ವರ್ಷ ಹಳೆಯ ಆಲದ ಮರ ಆಗಿರುತ್ತೆ. ಸುಮಾರು 3 ರಿಂದ 4 ಎಕರೆ ವಿಸ್ತೀರ್ಣದಲ್ಲಿ ಇದು ದೊಡ್ಡದಾಗಿ ಬೆಳೆದು ನಿಂತಿದೆ. ಈ ಥರ ಮರದ ಒಂದು ಮುಖ್ಯ ಭಾಗ ಅಂದರೆ ಕಂಡ ಅಂತ ಹೇಳ್ತೀವಲ್ಲ, ಮೇನ್ ಟ್ರಂಕ್, ಅದು ಇಯರ್ 2000 ರೋಗ ಬಂದೇನೋ ಒಣಗೋಗಿದೆ ಅಂತೆ. ಸೊ ಅದು ಬೇರು ಸಮೇತ ಒಣಗೋಗಿದೆ. ಆದರೂ ಈ ಮರ ಸಾಯದೆ ಇವತ್ತಿಗೂ ಅದರ ಗಾಳಿ ಬೇರು ನೆಲಕ್ಕೆ ತಾಕಿ ಮತ್ತೆ ಅದು ಕಂಡಗಳಾಗಿ ಎಲ್ಲವೂ ಬೆಳೆದು ಇಷ್ಟೊಂದು 3 ರಿಂದ 4 ಎಕರೆ ವಿಸ್ತೀರ್ಣದಲ್ಲಿ ಮತ್ತೆ ಹರಡ್ಕೊಂಡಿದೆ. ಇಂಥ ಒಂದು ಒಳ್ಳೆ ಮರಕ್ಕೆ ನಮ್ಮ ಜನ ಸುಮ್ಮನೆ ಬಿಟ್ಟಿಲ್ಲ. ಅವ್ರು ಇಲ್ಲಿ ಬಂದಾಗ ಮೇ ಬಿ ಗೌರ್ಮೆಂಟ್ ನೆಗ್ಲಿಜೆನ್ಸ್ ಅಂತ ಹೇಳಬೇಕು, ಏನೋ ಗೊತ್ತಿಲ್ಲ. ಬಟ್ ಇದನ್ನು ಯಾವ ಕಾಲದಲ್ಲಿ ಬರೆದಿದ್ರು ಅಂತಲೂ ಗೊತ್ತಿಲ್ಲ. ನೀವು ಮರದ ಮೇಲೆ ನೋಡ್ಬೋದು, ಅವ್ರವ್ರ ಹೆಸರುಗಳನ್ನೆಲ್ಲ ಕೆತ್ಬಿಟ್ಟಿದ್ದಾರೆ. ಮೇ ಬಿ ಅವರು ಲೈಕ್ ಪಾರ್ಟ್ ಆಫ್ ಹಿಸ್ಟ್ರಿ ಆಗಬೇಕಂತ ಅಂದ್ಕೊಂಡಿದ್ರೇನೋ. ಬಟ್ ಇದನ್ನೆಲ್ಲ ನೋಡಿದಾಗ ನಮಗೆ ಅವರು ಮೇನ್ ವಿಲನ್ಸ್ ಥರ ಕಾಣ್ತಾರೆ. ಈ ಥರ ಮಾಡೋದು ತಪ್ಪು. ಈ ಥರ ಜನ ನಮ್ಮ ಇಂಡಿಯಾದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಕೋತಿಗಳು ಜಾಸ್ತಿ ಇದ್ದಾವೆ. ಸೊ ಫುಡ್ ಎಲ್ಲ ತರಬೇಡಿ ಒಳಗಡೆ. ಆ್ಯಂಡ್ ಆಲ್ಸೋ ನಾನು ಯಾವಾಗಲೂ ಹೇಳ್ತೀನಿ, ಪ್ಲಾಸ್ಟಿಕ್ ಎಲ್ಲಂದ್ರಲ್ಲಿ ಎಸೆಯೋದು ಅಥವಾ ವೇಸ್ಟೇಜ್ನ ಎಲ್ಲಿ ಬೇಕಲ್ಲಿ ಎಸೆಯೋದು. ಪ್ಲಾಸ್ಟಿಕ್ ಬಾಟಲ್ಸ್ನ ಹೆಂಗೆ ಎಸ್ತಿದ್ದಾರೆ ನೀವೇ ನೋಡ್ಬೋದು. ಪಕ್ಕದಲ್ಲೇ ಡಸ್ಟ್ಬಿನ್ ಇದ್ದರು, ಡಸ್ಟ್ಬಿನ್ನೆಲ್ಲ ಹಾಕ್ತೆ ಕೆಳಗಡೆ ಎಸ್ತಿದ್ದಾರೆ ಪ್ಲಾಸ್ಟಿಕ್ ಬಾಟಲ್ಸ್ನ. ಈ ಥರ ಮಾಡೋ ಜನ ಕಂಡಾಗ ತಿಳಿಸಿ ಹೇಳಿ. ಈ ಪ್ರಕೃತಿನ ಕಾಪಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುತ್ತೆ, ಅದನ್ನು ಮರಿಬಾರ್ದು. ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.